ಬಾಂಗ್ಲಾದೇಶದಲ್ಲಿ ಆದಷ್ಟು ಬೇಗ ಚುನಾವಣೆ ನಡೆಸಿ ಬಾಂಗ್ಲಾ ಮುಖ್ಯ ಸಲಹೆಗಾರ ಯೂನಸ್ಗೆ ನರೇಂದ್ರ ಮೋದಿ ಅವರು ಸಲಹೆ ಕೊಟ್ಟಿದ್ದಾರೆ. ಈ ಒಂದು ವಿಚಾರ ನೋಡಿದ್ರೆ ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನೆನಪಾಗ್ಬಿಡುತ್ತೆ ನಮಗೆ. ನೆರೆಹೊರೆಯ ದೇಶಗಳಲ್ಲಿ ಯಾವತ್ತೂ ಶಾಂತಿ ನೆಲೆಸಿರಬೇಕು ಅಂತ. ಕಾರಣ ಪಕ್ಕದ ಮನೆಗೆ ಬೆಂಕಿ ಬಿದ್ದಾಗ ಅಲ್ಲಿ ತಾನೇ ಪಕ್ಕದ ಮನೆಗೆ ತಾನೇ ಬೆಂಕಿ ಬಿದ್ದಿದ್ದು, ನಮ್ಮನೆಗೇನು ಬೆಂಕಿ ಬಿದ್ದಿಲ್ವಲ್ಲ ಅಂತ ನಾವು ಸುಮ್ಮನೆ ಇದ್ದರೆ ಪಕ್ಕದ ಮನೆಗೆ ಬಿದ್ದಂಥ ಬೆಂಕಿ ನಮ್ಮ ಮನೆಗೆ ವ್ಯಾಪಿಸುವುದಕ್ಕೆ ತುಂಬ ಸಮಯ ಬೇಕಾಗಲ್ಲ ಅಂತ ಗಾಂಧೀಜಿಯವರ ಉದ್ದೇಶದ ಮಾತುಗಳು. ಹಾಗಾಗಿ ಇವತ್ತಿಗೆ ನರೇಂದ್ರ ಮೋದಿಯವರಲ್ಲಿ ಮಾತಾಡ್ತಾ ಇದ್ದಾರೆ. ಸಹಜವಾಗಿ ನಮ್ಮ ದೇಶದವ್ರನ್ನೆಲ್ಲ ತೊಂದರೆ ಮಾಡಿದ್ರು, ಅದು ಇದೆಲ್ಲ ಮಾತಿತ್ತು. ನರೇಂದ್ರ ಮೋದಿ ಇವತ್ತು ಹೇಳಿದ್ದಾರೆ, ಇವತ್ತು ಆ ದೇಶದ ಮುಖ್ಯ ಸಲಹೆಗಾರ ಯೂನಸ್ ಅವರಿಗೆ, ನೋಡಿ, ಮೊದಲು ನಿಮ್ಮ ದೇಶದಲ್ಲಿ ಚುನಾವಣೆ ಆಗುವಂತೆ ನೀವು ನೋಡ್ಕೊಳ್ಳಿ. ಫಸ್ಟು ಬಾಂಗ್ಲಾದೇಶದಲ್ಲಿ ಚುನಾವಣೆ ಅಂತ ಆಗಲಿ. ಚುನಾವಣೆ ಪ್ರಜಾಪ್ರಭುತ್ವದ ಬಹು ಮುಖ್ಯವಾಗಿರತಕ್ಕಂಥ ಭಾಗ ಅದು. ಆದಷ್ಟು ಬೇಗ ಬಾಂಗ್ಲಾದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರ ನೋಡುವಂತಾಗಲಿ. ಇಲ್ಲಾಂದರೆ ಅರಾಜಕತೆ ಹೀಗೆ ಮುಂದುವರಿತಾ ಇರುತ್ತಲ್ಲಿ. ಹಾಗೆಯೇ ಪರಸ್ಪರ ಸಂಬಂಧಗಳು ಅಂದರೆ ಇಂಡೈರೆಕ್ಟಾಗಿ ಅದೊಂದು ವಾರ್ನಿಂಗ್. ಅದು ಭಾರತದ ಬಗ್ಗೆ ನೀವು ಪರಸ್ಪರ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಸಂಬಂಧಗಳಿಗೆ ಹಾನಿ ಉಂಟಾಗುವಂಥ ಹೇಳಿಕೆಯನ್ನು ಕೊಡಬಾರ್ದು ಅಂಥೇಳಿ ಯೂನಸ್ಗೆ ನರೇಂದ್ರ ಮೋದಿಯವರು ಸಲಹೆಯನ್ನು ಕೊಟ್ಟಿದ್ದಾರೆ. ಬಾಂಗ್ಲಾ ಅಲ್ಪಸಂಖ್ಯಾತರ ಸ್ಥಿತಿಗತಿ ಬಗ್ಗೆ ಕೂಡ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಬಹಿರಂಗವಾಗಿಯೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಥೈಲ್ಯಾಂಡಲ್ಲಿ ನಡೆದಂತಹ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಈ ಮಾತುಕತೆ ನಡೆದಿದೆ. ಬಾಂಗ್ಲಾ ದಂಗೆ ಬಳಿಕ ಇದೇ ಮೊದಲ ಬಾರಿಗೆ ಯೂನಸ್ ಅವರನ್ನ ಭೇಟಿಯಾಗಿರೋದು ನರೇಂದ್ರ ಮೋದಿಯವರು. ಬಾಂಗ್ಲಾದೇಶದ ದಂಗೆಯಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಕಗ್ಗೊಲೆಯಾಗಿದೆ. ಅಲ್ಲಿ ಇಸ್ಕಾನ್ ಅರ್ಚಕರನ್ನ ದೇಶದ್ರೋಹದ ಆರೋಪದ ಮೇಲೆ ಬಂಧನ ಮಾಡಿದ್ದು, ಅರ್ಚಕರ ಮೇಲಿನ ಹಲ್ಲೆಯನ್ನು ಕೂಡ ಅಲ್ಲಿನ ದಂಗೆಕೋರರು ನಡೆಸಿದರು.